ಗಣರಾಜ್ಯೋತ್ಸವ ಆಚರಿಸಲು ಬಹಳ ವರ್ಷ ಕಳೆದರೂ ಬಾಬಾ ಸಾಹೇಬ್ ಅಂಬೇಡ್ಕರರ ಸಂವಿಧಾನ ನ್ಯಾಯಬದ್ಧವಾಗಿದ್ದರೂ ಭ್ರಷ್ಟ ಅಧಿಕಾರಿಗಳಿಂದ ಜನಸಾಮಾನ್ಯರಿಗೆ ನ್ಯಾಯ ಸಿಗದಂತಾಗಿದೆ. ಅದಕ್ಕಾಗಿ ಯುವ ಪೀಳಿಗೆ ಒಗ್ಗೂಡಬೇಕಾಗಿದೆ. ಇಲ್ಲವಾದಲ್ಲಿ ಭ್ರಷ್ಟ ಅಧಿಕಾರಿಗಳು ಬ್ರಿಟಿಷರಿಗಿಂತ ಬಲಿಷ್ಠವಾಗಿ ದೇಶವನ್ನು ಕೊಳ್ಳೆ ಹೊಡೆಯುತ್ತಾರೆ ಎಂದು ಲಕ್ಷ್ಮೇಶ್ವರ ಪಟ್ಟಣದ ಕಿತ್ತೂರ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಲಕ್ಷ್ಮೇಶ್ವರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ವಿ ಮಾಗಡಿ ಅವರು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಸಂವಿಧಾನ ಅಂದ್ರೇನು, ಗಣರಾಜ್ಯೋತ್ಸವ ಬಗ್ಗೆ ನಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕರೂ ಸಹಿತಿಗೆ ಇನ್ನೂ ನಾವು ಬ್ರಿಟಿಷ್ ಕಾಲದಾಗ ಇದ್ದಂಥ ವ್ಯವಸ್ಥೆದಾಗ ಅದೇವೆ ಅಂತೇಳಿ ಸವಿಸ್ತರವಾಗಿ ಎಲ್ಲ ಹೇಳ್ಯಾರ. ಇವತ್ತಿನ ದಿನ ಹೆಂಗೈತೆ ಅಂದ್ರೆ ಏನೋ ಕೇಳಕ್ಕೆ ಹೋಗ್ಬೇಕಂದ್ರೆ ಸತಿಗೆ ಎಲ್ಲಿಯಾದ್ರೂ ಸತಿಗೆ ನ್ಯಾಯ ಸಿಗದಂಥ ವ್ಯವಸ್ಥೆ ಆಗೈತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಏನು ನ್ಯಾಯಬದ್ಧವಾಗಿ ಮಾಡಿದ್ರ ಸತಿಗೆ ಇನ್ನೂ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ಏನೈತೆ ಅಂದ್ರೆ ಯಾರಿಗಾರ ನ್ಯಾಯ ಒದಗಿಸ್ಬೇಕಂದ್ರೆ ಒಂದು ಹಣಬಲ ಬೇಕಾಕತಿ, ಇಲ್ಲ ಅಂತಂದ್ರೆ ರಾಜಕೀಯ ಬಲ ಬೇಕಾಕತಿ. ಜನಸಾಮಾನ್ಯರಾಗಿ ಯಾವ್ದಾರ ಅಧಿಕಾರಿಗಳಿಂದ ಕೆಲಸ ಮಾಡ್ಕೋಬೇಕಾದ್ರೆ ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆದ ಕಾರಣ ನಾನು ಏನು ಹೇಳ್ತೇನೆ ಅಂತಂದ್ರೆ ನಾವೆಲ್ಲ ಇದು ಜಾತ್ಯತೀತ ರಾಷ್ಟ್ರ, ನಾವೆಲ್ಲ ಒಗ್ಗಟ್ಟಿನಿಂದ ಇಂಥ ಒಂದು ಗಣರಾಜ್ಯೋತ್ಸವ ಇರಲಿ, ಸ್ವಾತಂತ್ರ್ಯೋತ್ಸವ ಇರಲಿ ಎಲ್ಲ ಒಂದಾಗಿ ಆಚರಣೆ ಮಾಡಿದಾಗ ಒಂದು ಗಟ್ಟಿ ನಿರ್ಧಾರ ಬರ್ತೈತಿವಿನ. ಇಲ್ಲ ಅಂತಂದ್ರೆ ನಾವು ಹಿಂಗೆ ಪರ್ಕೀಯರ ಆಳ್ಕೆಯಿಂದ ಏನು ಹಿಂದಿದ್ವಲ್ಲ ಆ ವ್ಯವಸ್ಥೆ ಇನ್ನೂ ನಮ್ಮ 100 ವರ್ಷದ ನಮ್ಮ ಮಕ್ಕಳು ಕಾಲ್ಕುದ ವ್ಯವಸ್ಥೆ ಇರ್ತೈತಿ. ಇವತ್ತಿನ ದಿನ ನೋಡ್ರಿ, ನಮ್ಮ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಸ್ವಾತಂತ್ರ್ಯೋತ್ಸವ, ಅವರು ಇವತ್ತು ಗಲ್ಲಿಗೇರಿದ ದಿನ ಏನಂತಂದ್ರೆ ಗಣರಾಜ್ಯೋತ್ಸವ ಅಂತ ಮಹಾನುಭಾವರನ್ನ ನಾವು ಇವತ್ತು ನೆನಬೇಕಾಗ್ತದೆ. ಯಾಕಂದ್ರೆ ತಾಯಿ ಚೆನ್ನಮ್ಮನನ್ನು ಇವತ್ತು ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಏನ್ರಿ ಇವತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತನ್ನ ಜೀವನವನ್ನೇ ಬಲಿದಾನ ಅಂತ ಮಾಡಿದಂಥ ದಿನ ಇವತ್ತು ನಾವು ಏನು ಮಾಡ್ಬೇಕಂದ್ರೆ ಎಲ್ಲರೂ ಈಗ ನೋಡ್ರಿ, ಇವಾಗ ಏನಾಗ್ಬಿಟ್ಟೈತೆ ಅಂದ್ರೆ ಯುವ ಪೀಳಿಗೆ ಎಲ್ಲ ಏನಾಗ್ಬಿಟ್ಟೈತೆ ಅಂದ್ರೆ ಧ್ವಜಾರೋಹಣ ಐತಪ್ಪ ಅಂತಂದ್ರೆ ಏನೈತೆ ಅಂದ್ರೆ ಕಾಟಾಚಾರಕ್ಕೆ 10 ಗಂಟೆಗೆ ಕೇಳೋದು, 10 ಗಂಟೆಗೆ 12 ಗಂಟೆಗೆ ಬರೋಂಥ ವ್ಯವಸ್ಥೆ ಆಗೈತೆ. ಅದಕ್ಕೆ ಇವೆಲ್ಲ ನಮ್ಮ ಆದಿಗುರುಗಳು ಹೇಳ್ದಂಗೆ ನಮಗೆಲ್ಲ ಯುವಕರೆಲ್ಲ ಮಾದರಿ ಆಗ್ಬೇಕು. ಮುಂದೆ ಏನೈತೆ ಅಂದ್ರೆ ಫೋನ್ಯಾಗ ಯೂಟ್ಯೂಬ್ನಾಗ ನೋಡಿ ಮಾಡೋಂಥ ಪರಿಸ್ಥಿತಿ ನಿರ್ಮಾಣಕ್ಕೆ ಈಗೆಲ್ಲ ಕ್ಷಣಿಸಿ ಹೋಗ್ಬಿಟ್ಟೈತಿ. ಹಿಂದೆಲ್ಲ ಹುಮ್ಮತ್ತಿತ್ತು ಧ್ವಜಾರೋಹಣ ಆಗ್ಬೇಕಂದ್ರೆ ಅವಾಗ ಸ್ಕೂಲ್ ಕರ್ಕಿಲ್ಲ ಅಂದ್ರೆ ಸತಿಗೆ ಒಂದು ಸಮವಸ್ತ್ರ ಧರಿಸಿ ಅದು ಅತಿ ಶಿಸ್ತುಬದ್ಧಾಗಿ ಹೋಗ್ತಿದ್ದ. ಅವಾಗ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮದು ಮುಂದಿನ ಪೀಳಿಗೆಗೆ ನಾವು ಇದನ್ನು ಫೋನ್ಯಾಗ ಟಿವಿಯಾಗ ತೋರಿಸೋಂಥ ವ್ಯವಸ್ಥೆ ಆಕೈತಿ. ಅದಕ್ಕೆ ದಯಮಾಡಿ ಇಲ್ಲಿ ಬಂದಂಥವ್ರು ಎಲ್ಲರೂ ಸತಿಗೆ ಎಲ್ಲೇ ಇದ್ದರೂ ಸತಿಗೆ ಈ ನಮ್ಮ ಚೆನ್ನಮ್ಮದ ಒಂದು ಇರಲಿ, ಎಲ್ಲೇ ಶಾಲಾ ಕಾಲೇಜಿನಾಗ ಎಲ್ಲೇ ಸರ್ಕಾರಿ ಅಧಿಕಾರಿ ಕಚೇರಿಯಾಗಿರಲಿ, ತಾವೆಲ್ಲರೂ ಹೆಚ್ಚಿನ ಒಂದು ಶಿಸ್ತುಬದ್ಧಾಗಿ ಎಲ್ಲರಿಗೆ ಒಂದು ಮಾದರಿಯಾಗಿ ಈ ಧ್ವಜಾರೋಹಣಕ್ಕೆ ಒಂದು ಆಚರಣೆ ಮಾಡ್ತೀರಿ ಅಂತ ತಿಳ್ಕೊಂಡು ನನಗೆ ಮಾತಾಡೋಕೆ ಅನುವು ಮಾಡಿಕೊಟ್ಟಂಥ ತಾಯಂದಿರಿಗೆಲ್ಲ ಸಮಾಜ ಹಿರಿಯರಿಗೆ ವಂದಿಸಿ ನಾನು 2 ಮಾತು ವಿರಾಮ ಹೇಳ್ತೇನೆ.